ಸೊ ಈಗ ಹೆಂಗೈತ್ರಿ, ಆರಾಮದಿರಿಲ್ಲ ಎಲ್ಲರೂ ನೋಡಿರ್ಬೋದು. ನಿನ್ನೆ ಸ್ವಲ್ಪ ಮ್ಯಾಚ್ ಡೌನ್ ಹೋಯ್ತು, ಪ್ರೆಡಿಕ್ಷನ್ ಸ್ವಲ್ಪ ಒಂದೆರಡು ತಪ್ಪ, ಅದು ಏನು ಮಾಡೋಕ್ಕಾಗಲ್ಲ ಗೈಸ್. ಸ್ವಲ್ಪ ರಫಿ ಆಗ್ತೈತಿ, ಹಿಂಗಿಂಗ್ ಆಗ್ತೈತಿ. ಆದ್ರೆ ನಾನು ಹೇಳಿದ ಪ್ರೆಡಿಕ್ಷನ್ಸ್ ಮಾತ್ರ ಆಲ್ಮೋಸ್ಟ್ ಎಲ್ಲಾನು ಕರೆಕ್ಟ್ ಅದು ಗೈಸ್. ಪ್ಯಾಟ್ ಕಮಿನ್ಸ್ 2 ವಿಕೆಟ್ ತೊಗೊಂಡಂದೆ, 2 ವಿಕೆಟ್ ತೊಗೊಂಡ. ಹೆನ್ರಿ ಕ್ಲಾಸನ್ ಸ್ಕೋರ್ ಮಾಡ್ತಾನಂದೆ ಗೈಸ್, ಹೆನ್ರಿ ಕ್ಲಾಸನ್ ಸ್ಕೋರ್ ಮಾಡಿದ. ಪುರಾನ್ ಪರ್ಫಾರ್ಮ್ ಮಾಡ್ತಾನಂದೆ, ಪುರಾನ್ ಪರ್ಫಾರ್ಮ್ ಮಾಡಿದ, 70+ ಹೊಡೆದ. ಟ್ರಾವಿಸ್ ಹೆಡ್ ಸ್ಕೋರ್ ಮಾಡ್ತಾನಂತಂದೆ ಗೈಸ್, ಟ್ರಾವಿಸ್ ಹೆಡ್ ಸ್ಕೋರ್ ಮಾಡಿದ ಗೈಸ್. ನೋಡ್ತಿರ್ಬೋದು ನೀವು, ಒಳ್ಳೆ ಪ್ರೆಡಿಕ್ಷನ್ಸ್ ಕೊಟ್ಟಿದ್ದೆ. ಸ್ಮಾಲ್ ಲೀಗ್ನವ್ರಂತೂ ಚಲೋ ವಿನ್ ಮಾಡಿದ್ರೆ. ಅದನ್ನೆಲ್ಲ ಬಿಡ್ರಿ ಗೈಸ್, ಇವತ್ತಿನ ಮ್ಯಾಚ್ ನೋಡೋಕೆ ಬರೋಣ. ಇವತ್ತಿಂದ ಖತರ್ನಾಕ್ ರೈವಲ್ರಿ ಮ್ಯಾಚ್, CSK ವರ್ಸಸ್ RCB. ಮೋಸ್ಟ್ ವೇಟೆಡ್ ಮ್ಯಾಚ್, ಭಾಳ ವೇಟ್ ಮಾಡಿದೆ ಗೈಸ್. ಇವತ್ತು ನೋಡ್ಬೋದು ಮ್ಯಾಚ್ ನಂಬರ್ 8 IPL 2025 ಮ್ಯಾಚ್ ನಂಬರ್ 8 CSK ವರ್ಸಸ್ RCB. ಸೊ ಇದ್ರಾಗ ಬಂದ್ಬಿಟ್ಟು ಫಸ್ಟ್ ನಾವು ಏನ್ ನೋಡೋಣಪ್ಪ ಅಂತಂದ್ರೆ ಇವತ್ತು RCB ದಾಗ. ಅದಕ್ಕಿಂತ ಮುಂಚೆ ಗೈಸ್ ನಾನು ಗಿವ್ ಅವೇ ಮಾಡ್ಬೇಕಂದಿನಿ. ನಿಮ್ದು ಏನ್ ಐಡಿಯಾ ಐತಿ ಸ್ವಲ್ಪ ಹೇಳ್ರಿ. ಭಾಳ ಬಜೆಟ್ ಅಂತೂ ಇಲ್ಲ, ಸ್ವಲ್ಪ ನೋಡ್ಕೊಂಡು ಗಿವ್ ಅವೇ ಮಾಡ್ಬೇಕಂದಿನಿ. ಸೊ ಗೈಸ್, ಗಿವ್ ಅವೇ ಮಾಡ್ಬೇಕಂದವ್ರು ನಾನು ಕಮೆಂಟ್ ಮಾಡ್ರಿ, ಗಿವ್ ಅವೇ ಮಾಡೋಣ ಅಂತಂದ. ಟೆಲಿಗ್ರಾಮ್ನಾಗ ಹೇಳ್ರಿ ಸ್ವಲ್ಪ ನನಗೆ, ಟೆಲಿಗ್ರಾಮ್ನಾಗ ಆಮೇಲೆ ಇನ್ಸ್ಟಾಗ್ರಾಮ್ನಾಗ ನಾನು DM ಮಾಡಿ ಹೇಳ್ರಿ ಅಣ್ಣ, ಟೆಲಿಗ್ರಾಮ್ನಾಗ ಗಿವ್ ಅವೇ ಮಾಡೋಣ ಯೂಟ್ಯೂಬ್ನಾಗ ಅಂತ. ನಾನು ಗಿವ್ ಅವೇ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಫಸ್ಟ್ ನಮ್ದು ಏನ್ ನೋಡೋಣಪ್ಪ ಅಂತಂದ್ರೆ ನಮ್ದು ಮ್ಯಾಚ್ ದ ಟೀಮ್ ನ್ಯೂಸ್ ನೋಡೋಣ ಗೈಸ್. ಟೀಮ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ಟೀಮ್ ನ್ಯೂಸ್ RCB ಎಲಿಮಿನೇಟರ್ CSK ಲಾಸ್ಟ್ ಸೀಸನ್ ಎಲಿಮಿನೇಟರ್ ಮ್ಯಾಚ್ ಇದ್ದಾಗ RCB ಅವರು ಹೊಡೆದು ಬಿಟ್ಟಿದ್ರು, ನಮ್ಮ CSK ಅವ್ರನ್ನ ಹೊಡೆದು ಹೊರಗೆ ಹಾಕ್ಬಿಟ್ಟಿದ್ರೆ. ಸೊ ಗೈಸ್, ಅದನ್ನ ರಿವೆಂಜ್ ತಗೊಳಕ್ ಇವತ್ತು ನನಗೆ ಅನ್ಸೋ ಮಟ್ಟಿಗೆ RCB CSK ದವ್ರು ಚಲೋ ಪರ್ಫಾರ್ಮ್ ಮಾಡ್ಬೋದು. ಬೋತ್ ಟೀಮ್ಸ್ ಆರ್ ಕಮಿಂಗ್ ಆಫ್ಟರ್ ಅ ವಿನ್, ನೋ ಮೇಜರ್ ಚೇಂಜಸ್ ಎಕ್ಸ್ಪೆಕ್ಟೆಡ್. ಅವರು ಒಂದು ಮ್ಯಾಚ್ ಗೆದ್ದಾರೆ ಗೈಸ್, ಇವರು ಒಂದು ಮ್ಯಾಚ್ ಗೆದ್ದಾರೆ. ಸೊ ನೋಡ್ಬೋದು ಇವತ್ತು ಏನು ಚೇಂಜಸ್ ಇಲ್ಲ, ಸೇಮ್ ಟೀಮ್ ಇಟ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ. ನನಗೆ ಅನ್ಸೋ ಮಟ್ಟಿಗೆ ಭುವನೇಶ್ವರ್ ಕುಮಾರ್ ಲಾಸ್ಟ್ ಮ್ಯಾಚ್ ಮಿಸ್ ಮಾಡಿದ್ರೆ ಈ ಮ್ಯಾಚ್ ಏನಾದ್ರು ಸ್ವಲ್ಪ ಇಂಜುರಿ ಇಲ್ದಂಗೆ ಮತ್ತೆ ಬಂದಂದ್ರೆ ಸ್ಟಾರ್ಟಿಂಗ್ ಲೆವೆಲ್ನಾಗ ಆಡ್ಬೋದು ಅವ್ರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಪ್ರಾಬಬಲ್ 12 ನೋಡೋಣ. ಚೆನ್ನೈದ ಯಾರು ಪರ್ಫಾರ್ಮ್ ಮಾಡತ್ತಾರೆ, ಯಾರು ಪ್ಲೇಯರ್ ಅದಾರ ಅಂತಂದ. ಸೊ ಫಸ್ಟ್ ಬಂದ್ಬಿಟ್ಟು R ರವೀಂದ್ರನ್, ಆಮೇಲೆ ಋತುರಾಜ್ ಗಾಯಕ್ವಾಡ್, R ತ್ರಿಪಾಠಿ, ಶುಭಮ್ ದುಬೆ, ದೀಪಕ್ ಹುಡಾ, ರವೀಂದ್ರ ಜಡೇಜಾ, ಸ್ಯಾಮ್ ಕರನ್, MSD, ಮಹೇಂದ್ರ ಸಿಂಗ್ ಧೋನಿ, R ಅಶ್ವಿನ್, ಎಲೀಸ್, ನೂರ್ ಅಹ್ಮದ್, ಆಮೇಲೆ ಖಲೀಲ್ ಅಹ್ಮದ್. ಸೊ ಗೈಸ್, ಇದು ಬಂದ್ಬಿಟ್ಟು ನಮ್ಮ ಚೆನ್ನೈ ಅವ್ರದ್ದು ಪ್ರಾಬಬಲ್ 12. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಬೆಂಗಳೂರದ ಪ್ರಾಬಬಲ್ 12 ನೋಡೋಣ. ಅದ್ರೊಳಗೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅಣ್ಣ ವಿರಾಟ್ ಕೊಹ್ಲಿ, ಆಮೇಲೆ ಫಿಲಿಪ್ ಸಾಲ್ಟ್, ಆಮೇಲೆ ರಜತ್ ಪಟಿದಾರ್ ಕ್ಯಾಪ್ಟನ್, ಲಿವಿಂಗ್ ಸ್ಟೋನ್, ಜೆ ಶರ್ಮಾ, T ಡೇವಿಡ್, ಕೃಣಾಲ್ ಪಾಂಡ್ಯ, ಸಲಾಮ್ದಾರ್, ಯಶ್ ದಯಾಲ್, ಜೆ ಏಜಲ್ವುಡ್, ಯಶ್ ಶರ್ಮಾ, ಆಮೇಲೆ ಪಡಿಕಲ್ ಇಲ್ಲ M ರಾಠಿ ಗೈಸ್. ಇವ್ರಿಬ್ರದಾಗ ಒಬ್ರು ಆಡ್ಬೋದು, ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಹಂಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನ್ ನೋಡೋಣಪ್ಪ ಅಂತಂದ್ರೆ ನಮ್ದು ಪಿಚ್ ರಿಪೋರ್ಟ್ ನೋಡೋಣ ಗೈಸ್. ಈ ಪಿಚ್ ಬಂದ್ಬಿಟ್ಟ, ಈ ವೆನ್ಯೂ ಬಂದ್ಬಿಟ್ಟು ಎಲ್ಲ ಅಂತಂದ್ರೆ MA ಚಂದಿರಾ ವರ್ಮ ಸ್ಟೇಡಿಯಂ ಚೆನ್ನೈನಾಗ ಗೈಸ್. ನೋಡ್ಬೋದು ಹೋಮ್ ಗ್ರೌಂಡ್ನಾಗ ಮ್ಯಾಚ್ ನಡೆ ಅಂತೈತಿ. ಸೊ ಮೊದಲು ಹೇಳಿ ನಿಮ್ಗೆ, ಚೆನ್ನೈದವ್ರಿಗೆ ಸ್ವಲ್ಪ ಕುರುಪ್ ಇರ್ತೈತಿ ಭಾಳ, ಹೋಮ್ ಗ್ರೌಂಡ್ನಾಗ ಮ್ಯಾಚ್ ಆಡತ್ತೀವಿ ನಾವು ಅಂತಂದೆ. ಸೊ ನಮ್ಮ ನೋಡ್ಬೋದು ಚೆನ್ನೈದಾಗ ಮ್ಯಾಚ್ ನಡತೈತಿ. ಸೊ ಗೈಸ್, ಇಲ್ಲಿ ಬಂದ್ಬಿಟ್ಟು ಆವರೇಜ್ ಸ್ಕೋರ್ ಬಂದ್ಬಿಟ್ಟು 160 ಐತಿ ಗ್ರೌಂಡ್ನಾಗ, 160 ಆವರೇಜ್ ಸ್ಕೋರ್ ಐತಿ. ಬ್ಯಾಟಿಂಗ್ ಟೈಪ್ ಅಂದ್ರೆ ಗುಡ್ ಐತಿ ಗೈಸ್, ಬ್ಯಾಟಿಂಗ್ ಫ್ರೆಂಡ್ಲಿ ಐತಿ ಈ ಗ್ರೌಂಡ್. ಆಮೇಲೆ ಬೌಲರ್ಸ್ ಈಗ ನ್ಯೂಟ್ರಲ್ ಐತಿ, ಓಕೆ ಗೈಸ್. ಬೌಲರ್ಸು ವಿಕೆಟ್ಸ್ ತೊಗೊಂಡ್ರೆ ಹಂಗೇನಿಲ್ಲ. ಲಾಸ್ಟ್ 10 IPL ಮ್ಯಾಚಸ್ನಾಗ ಪೇಸರ್ಸ್ 78 ವಿಕೆಟ್ಸ್ ತೊಗೊಂಡಾರ, ಸ್ಪಿನ್ನರ್ಸ್ 34 ವಿಕೆಟ್ಸ್ ತೊಗೊಂಡಾರ ಗೈಸ್. ಇದ್ರನಾಗ ನೋಡ್ಬೋದು ಸ್ಪಿನ್ನರ್ಸ್ ಚಲೋನ ತೊಗೊಂಡಾರ, ಪೇಸರ್ಸ್ ಫಾಸ್ಟ್ ಬೌಲರ್ಸ್ ಚಲೋ ತೊಗೊಂಡಾರ ವೀಕೆಂಡ್. ಈ ಗ್ರೌಂಡ್ ಬಂದ್ಬಿಟ್ಟು ಡಿಫೆಂಡ್ ಬೈ ಆಸ್ ಗ್ರೌಂಡ್ ಗೈಸ್. ಅಂದ್ರೆ ಬ್ಯಾಟಿಂಗ್ ಸೆಕೆಂಡ್ ಮಾಡೋರಿಗೆ ಡಿಫೆಂಡ್ ಮಾಡ್ಕೊಂಡ್ಬಿಡ್ತಾರೆ ಸ್ಕೋರ್. ಏನು ಫಸ್ಟ್ ಬ್ಯಾಟಿಂಗ್ ಮಾಡಿರ್ತಾರೆ, ಸೆಕೆಂಡ್ ಬ್ಯಾಟಿಂಗ್ನಾಗ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಚೇಂಜ್ ಮಾಡಕ್ಕೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದವ್ರೆ 49 ಮ್ಯಾಚ್ ಗೆದ್ದಾರ ಗೈಸ್. ಸೆಕೆಂಡ್ ಬ್ಯಾಟಿಂಗ್ ಆಡಿದವರು 37 ಸಲ ಗೆದ್ದಾರ ಸರ್ ಗೈಸ್ ಮ್ಯಾಚ್. ನೋಡ್ಬೋದು ನೀವು, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಡಿಫೆಂಡ್ ಮಾಡ್ಬಿಡ್ತಾರೆ, ಫಸ್ಟ್ ಬ್ಯಾಟಿಂಗ್ ಆಡೋರು ಡಿಫೆಂಡ್ ಮಾಡ್ಬಿಡ್ತಾರೆ ಸ್ಕೋರ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹೆಡ್ ಟು ಹೆಡ್ ಈ ಪ್ಲೇಯರ್ ಈ ಟೀಮ್ ಬಿದ್ದಾಗ ಯಾರು ಜಾಸ್ತಿ ಸ್ಕೋರ್ ಮಾಡಿ, ಯಾರು ಮ್ಯಾಚ್ ಜಾಸ್ತಿ ಸಲ ಗೆದ್ದಾರ ಗೈಸ್. ಸೊ ಫಸ್ಟ್ ಬಂದ್ಬಿಟ್ಟು 33 ಮ್ಯಾಚಸ್ ಆಡ್ಯಾರ ಗೈಸ್. ಅದ್ರಾಗ RCB 11 ಸಲ ಗೆದ್ದೈತಿ, CSK 21 ಸಲ ಗೆದ್ದೈತಿ ಗೈಸ್. ನೋಡ್ತಿರ್ಬೋದು, ಅದ್ರೊಳಗೆ ಒಂದು ಮ್ಯಾಚ್ ರಿಸಲ್ಟ್ ಇಲ್ಲ, ಮಳೆ ಬಂದೈತಂತ ಮ್ಯಾಚ್ ರಿಸಲ್ಟ್ ಕೊಡಕ್ಕಾಗಿಲ್ಲ. ಸೊ ನೋಡ್ತಿರ್ಬೋದು CSK ದವರು 21 ಸಲ ಗೆದ್ದಾರ, RCB ದವರು 11 ಸಲ ಗೆದ್ದಾರ 33 ಮ್ಯಾಚ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ದು ಕೀ ಸ್ಟಾಟ್ಸ್ ಗೈಸ್. ಕೀ ಸ್ಟಾಟ್ಸ್ ಭಾಳ ಇಂಪಾರ್ಟೆಂಟ್ ಗೈಸ್, ನೋಡ್ಕೊಂತೀವಿ. CSK won 8 out of 9 ಮ್ಯಾಚಸ್ ಅಗೇನ್ಸ್ಟ್ RCB ಅಟ್ ದ ಚಿಪಾಕ್ ಗೈಸ್. ಈ ಸ್ಟೇಡಿಯಂನಾಗ ನೋಡಿರ್ಬೋದು 8 ಮ್ಯಾಚಸ್ ಗೆದ್ದಾರ, 9 ಮ್ಯಾಚಸ್ ಒಳಗೆ ನಮ್ಮ CSK ದವರು RCB ಮುಂದೆ. ಸೊ ಗೈಸ್ ನೋಡ್ತಿರ್ಬೋದು ಚಲೋ ಪರ್ಫಾರ್ಮ್ ಮಾಡ್ಯಾರ ಈ ವೆನ್ಯೂದಾಗ. ಆಮೇಲೆ ರಚಿನ್ ರವೀಂದ್ರ ಸ್ಕೋರ್ 98 runs in 2 matches ಅಗೇನ್ಸ್ಟ್ RCB and 190 runs in 5 matches at the venue. ಗೈಸ್ ನೋಡ್ತಿರ್ಬೋದು ರಚಿನ್ ರವೀಂದ್ರ ಈ ವೆನ್ಯೂದಾಗೂ ಚಲೋ ಐತಿ ಪರ್ಫಾರ್ಮೆನ್ಸ್. ಆಮೇಲೆ ನಮ್ಮ RCB ಅಗೇನ್ಸ್ಟ್ ಚಲೋ ಐತಿ ಪರ್ಫಾರ್ಮೆನ್ಸ್ ಅವ್ರದ್ದು, ಚಲೋ ಸ್ಟಾಟ್ಸ್ ಅದಾರ. ಅವ್ರ ಸ್ಪಾಲಿಂಗ್ ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ ಗೈಸ್. ಸೊ ಸೆಕೆಂಡ್ ನಮ್ಮ ಥರ್ಡ್ ಬಂದ್ಬಿಟ್ಟು R ತ್ರಿಪಾಠಿ averages 40 ಅಗೇನ್ಸ್ಟ್ RCB ಬಟ್ ಜಸ್ಟ್ 23 at the venue. ರಜತ್ ತ್ರಿಪಾಠಿದ
ಅವ್ರದ್ದು ವೆನ್ಯೂದಾಗ ಚಲೋ ಇಲ್ಲ ಗೈಸ್ ಅಷ್ಟೇ. RCB ಮುಂದೆ ಚಲೋ ಪರ್ಫಾರ್ಮ್ ಮಾಡ್ತಾರಂತ ಇಲ್ಲಿ ನಮ್ಮ ಸ್ಟಾಟ್ಸ್ ಹೇಳಕತ್ತೈತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ಗಾಯಕ್ವಾಡ್ ಅವರೇಜಸ್ 28 ಅಗೇನ್ಸ್ಟ್ RCB ಅಂಡ್ 58 ಅಟ್ ದ ವೆನ್ಯೂ. ಆರ್ ಗಾಯಕ್ವಾಡ್ದು ಚಲೋ ಐತಿ ಗೈಸ್ ಸ್ಟಾಟ್ಸ್. RCB ಮುಂದೆ ನಮ್ದು RCB ಮುಂದೆ ಸ್ವಲ್ಪ ಡೌನ್ ಐತಿ, ವೆನ್ಯೂದಾಗ ಚಲೋ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು Shubham Dubey has scored 234 runs in 5 matches against the team and averages 34 at the venue. So ನೋಡಬಹುದು ಶುಭಮ್ ದುಬೆ ಅದು ಚಲೋ ಐತಿ ನಮ್ಮ ಸ್ಟಾಟ್ಸ್. ಅದಾಗಿದ್ಮೇಲೆ ದೀಪಕ್ ಕೂಡ averages below about 15 both against RCB at the venue and at the venue. ನೋಡಬಹುದು ಅವ್ರದ್ದು ಲೋಡ್ ಅನ್ನ ಬ್ಯಾಟಿಂಗ್ ಮಾಡ್ತಾರಲ್ಲ ಸೊ ಅವರೇಜ್ ಕಮ್ಮಿನೇ ಇರ್ತೈತೆ ಅವ್ರದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ ಕರನ್ has 7 wickets in 56 7 wickets plus 56 run in 7 matches against RCB and 59 runs plus 1 wickets in 4 matches at the venue. ನೋಡಬಹುದು ಸ್ಯಾಮ್ ಕರನ್ ಒಳ್ಳೆ ಪರ್ಫಾರ್ಮೆನ್ಸ್ ಐತಿ, ಹಂಗೇನೆಲ್ಲ ಓಕೆ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರವೀಂದ್ರ ಜಡೇಜಾ has 358 runs plus 26 wickets in 33 matches against RCB. ನೋಡ್ತಿರ್ಬೋದು ಭಾಳ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದಾರ ರವೀಂದ್ರ ಜಡೇಜಾ and 450 runs plus 344 wickets in 50 matches at the venue. ಈ ಗ್ರೌಂಡ್ ನಾಗ ಭಾಳ ಅಂದ್ರೆ ಭಾಳ ಅವರಿಗೆ ಇದೈತಿ ಗೈಸ್, ಎಕ್ಸ್ಪೀರಿಯನ್ಸ್ ಐತಿ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋ ಚಾನ್ಸಸ್ ಐತಿ ರವೀಂದ್ರ ಜಡೇಜಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು MSD averages around 40 both against RCB and at the venue. ನೋಡ್ಬೋದು MSD ಮಹೇಂದ್ರ ಸಿಂಗ್ ಧೋನಿ ಇದೆ, ಇಬ್ರದ್ದು ಅಪೋಸಿಟ್ ಚಲೋ ಐತಿ, ಗ್ರೌಂಡ್ ನಾಗೂ ಚಲೋ ಐತಿ ಸ್ಟಾಟ್ಸ್. ನಮ್ಮ RCB ಅಪೋಸಿಟ್ ಚೆನ್ನಾಗೈತಿ ಗೈಸ್, ನಮ್ಮ ಮಹೇಂದ್ರ ಸಿಂಗ್ ಧೋನಿ ಇದೆ ಸ್ಟಾಟ್ಸ್. So next ಬಂದ್ಬಿಟ್ಟು R Ashwin has taken 24 wickets in 29 matches against RCB and 51 wickets in 44 matches at the venue. ನೋಡ್ತಿರ್ಬೋದು ಸ್ಪಿನ್ನರ್ಸ್ ಚಲೋ ಐತಿ ಈಗ ಗ್ರೌಂಡ್ ನಂತರ. ಸೊ ಆರ್ ಅಶ್ವಿನ್ ಒಳ್ಳೆ ಸ್ಟಾಟ್ಸ್ ಅದಾವ ಗೈಸ್. ನೆಕ್ಸ್ಟ್ ಬಂದ್ಬಿಟ್ಟು ಖಲೀಲ್ ಅಹ್ಮದ್ has 7 wickets in 4 matches against RCB and 8 wickets in 6 matches at the venue. ನೋಡ್ತಿರ್ಬೋದು ಇವ್ರದ್ದು ಚಲೋ ಐತಿ ಗೈಸ್ ಸ್ಟಾಟ್ಸ್ ಖಲೀಲ್ ಅಹ್ಮದ್, ಇವ್ರನ್ನೂ ಬಿಟ್ಕೊಳಕ್ ಹೋಗ್ಬೇಡ್ರಿ ಸ್ಮಾಲ್ ಲೀಗ್ ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೂರ್ ಅಹ್ಮದ್ has taken 4 wickets in 3 matches against RCB and 5 wickets in 2 matches at the venue. ನೋಡ್ತಿರ್ಬೋದು ಇವ್ರದ್ದು ಫಾಡ್ ಐತಿ ನಮ್ದು ನೂರ್ ಅಹ್ಮದ್ ಸ್ಟಾಟ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ ವಿರಾಟ್ ಕೊಹ್ಲಿ averages 37 against CSK and 30 at the venue. ಸೊ ಗೈಸ್ ಕನ್ಸಿಸ್ಟೆಂಟ್ ಪ್ಲೇಯರ್ ಅದಾರ ನಮ್ ವಿರಾಟ್ ಕೊಹ್ಲಿ, ನಮ್ಮಣ್ಣ ಚಲೋ ಪರ್ಫಾರ್ಮ್ ಮಾಡ್ತಾರ ನನಗೆ ಅನ್ಸೋ ಮಟ್ಟಿಗೆ ಇವತ್ತು ಈ ಗ್ರೌಂಡ್ ನಾಗ. ಕನ್ಸಿಸ್ಟೆಂಟ್ ಪ್ಲೇಯರ್ ಅದಾರ ಸ್ಮಾಲ್ ಲೀಗ್ ನಾಗ ಬಿಟ್ಕೊಳಕ್ ಹೋಗ್ಬಿಡ್ರಿ ಅವ್ರನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟು key stats, P Salt has scored just 20 runs in 3 matches against CSK and 21 runs in 3 matches at the venue. ನೋಡಬಹುದು P Salt ಅವ್ರದ್ದು ಡೌನ್ ಐತಿ ಗ್ರೌಂಡ್ ನಾಗ ಆಗ್ಲಿ CSK ಅಪೋಸಿಟ್ ಆಗಲಿ ಸ್ಟಾಟ್ಸ್ ಕಮ್ಮಿ ಅದಾವ ಗೈಸ್, ಅವ್ರು ಏನೋ ಚಲೋ ಪರ್ಫಾರ್ಮ್ ಮಾಡಂತಿಲ್ಲ ಅವ್ರ ಅಪೋಸಿಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಜಿತ್ ಪಟಿದಾರ್ has scored just 62 runs in 3 matches against CSK and 9 runs in 3 matches at the venue. ನೋಡಬಹುದು ವೆನ್ಯೂದಾಗ ಭಾಳ ಡೌನ್ ಐತಿ ರಜತ್ ಪಟಿದಾರ್ದ ಸ್ಕೋರ್. ಆಮೇಲೆ CSK ಅಪೋಸಿಟ್ ಓಕೆ ಐತಿ ಗೈಸ್, ಇವ್ರದ್ದು ಸ್ಕೋರ್ 20 ರನ್ಸ್ ಹೊಡೆದಾರ ಅಷ್ಟೇ, ಹಂಗ ಎಲ್ಲ ಜೇರ್ಸಿ ನೋಡಿದ್ರೆ 3 ಮ್ಯಾಚ್ನಾಗ. ಸೊ ಅದಾಗಿದ್ಮೇಲೆ ನಮ್ಮ ಲಿವಿಂಗ್ ಸ್ಟೋನ್ has 119 runs plus 2 wickets in 3 matches against CSK and 53 runs plus 1 wicket in 2 matches at the venue. ನೋಡ್ತಿರ್ಬೋದು ಲೈಮ್ ಲಿವಿಂಗ್ ಸ್ಟೋನ್ ಓಕೆ ಇದೆ ಸ್ಟಾಟ್ಸ್. ಸೊ ಅದಾಗಿದ್ಮೇಲೆ ನಮ್ದು ಏನ್ ನೋಡೋಣಪ್ಪ ಅಂತಂದ್ರೆ ನಮ್ ಜೆ ಶರ್ಮಾ has 47 runs in 5 matches against CSK and 21 runs in 2 matches at the venue. ಓಕೆ ಜೆ ಶರ್ಮಾದು ಅಷ್ಟೇನು ಕಾಸಿಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟಿಮ್ ಡೇವಿಡ್ has scored 63 runs in 5 matches against CSK and 15 runs in 2 matches at the venue. ಸೊ ಗೈಸ್ ಇವ್ರದ್ದು ಟಿಮ್ ಡೇವಿಡ್ದು ಓಕೆ ಗೈಸ್, ಗ್ರ್ಯಾಂಡ್ ಲೀಗ್ ನಾಗ ಟ್ರೈ ಮಾಡ್ಕೋಬಹುದು, ಅವ್ರನ್ನ ಒಂದು 15-20 ಟೀಮ್ ಮಾಡಿರ್ತೀರಿ, ಅದರ ಕಾಂಬಿನೇಷನ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕುರ್ನಾಲ್ ಪಾಂಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಗೈಸ್ ಲಾಸ್ಟ್ ಮ್ಯಾಚ್. ಸೊ ಕುರ್ನಾಲ್ ಪಾಂಡೆ has 9 wickets plus 135 runs in 15 matches against CSK and 6 wickets plus 47 runs in 11 matches at the venue. ವೆನ್ಯೂದಾಗ ಓಕೆ ಗೈಸ್, ಇವ್ರ ನಡುಕು ಅಷ್ಟೇ ಓಕೆ ಐತಿ ಕುರ್ನಾಲ್ ಪಾಂಡೆದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಯಶ್ ಶರ್ಮಾ has 1 wicket in 2 matches against CSK and 0 wickets in 1 matches at the venue. ಗೈಸ್ ಇವ್ರದ್ದು ಓಕೆ ಐತಿ ಗೈಸ್ ನಮ್ಮ ಯಶ್ ಶರ್ಮಾದ ವೆನ್ಯೂದಾಗ ಆಗಲಿ ನಮ್ಮ CSK ಅಪೋಸಿಟ್ ಆಗಲಿ. ಆಮೇಲೆ ನಮ್ಮ ಹೇಜಲ್ವುಡ್ ಈಸ್ ಅ ಎಕ್ಸ್ ಪ್ಲೇಯರ್ ಅಂಡ್ has 2 wickets in 3 matches against the CSK. ಸೊ ಗೈಸ್ ಇವ್ರದ್ದು 3 matches ನಾಗ 2 ವಿಕೆಟ್ ತಗೊಂಡ್ರು. ಇವ್ರದ್ದು ಹೇಜಲ್ವುಡ್ದು ಓಕೆ ಐತಿ ಗೈಸ್, ಅಷ್ಟೇನು ನಾರ್ಮಲ್ ಐತಿ ಇವ್ರದ್ದು ಸ್ಟಾಟ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯಶ್ ದಯಾಲ್ has 4 wickets in 5 matches against CSK and 1 wicket in 1 match at the venue. ವೆನ್ಯೂದಾಗ 1 ವಿಕೆಟ್ ತಗೊಂಡ್ರು ಗೈಸ್, 1 ಮ್ಯಾಚ್ ಆಡಿ. ಸೊ ಯಶ್ ದಯಾಲ್ CSK ಜೊತೆ 5 ಮ್ಯಾಚಸ್ದಾಗ 4 ವಿಕೆಟ್ ತಗೊಂಡ್ರು, ಒಂದೊಂದು ಮ್ಯಾಚಿಗೆ 1 ವಿಕೆಟ್ ತಗೊಂಡ್ರಂಗೆ ಲೆಕ್ಕ ಅದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವ್ ಏನ್ ನೋಡೋಣಪ್ಪ ಅಂತಂದ್ರೆ ನಮ್ ಕೀ ಮ್ಯಾಚ್ ಅಪ್ಸ್ ನೋಡೋಣ ಗೈಸ್. ಈ ಪ್ಲೇಯರ್ ಅಪೋಸಿಟ್ ಬಿದ್ದಾಗ ಯಾರನ್ನ ಡಾಮಿನೇಟ್ ಮಾಡ್ತಾರಂತ. ಸೊ ಫಸ್ಟ್ ಬಂದ್ಬಿಟ್ಟು ಪಿ ಸಾಲ್ಟ್ ವರ್ಸಸ್ ಎಸ್ ಕರಣ್ ಬಿದ್ದಾಗ ಪಿ ಸಾಲ್ಟ್ ಅವರ 104 ರನ್ ಹೊಡೆದ 73 ಬಾಲ್ ಯೂಸ್ ಮಾಡಿ 5 ಸಲ ವಿಕೆಟ್ ಹೋಗ್ಯಾರ. ನೋಡ್ತಿರ್ಬೋದು ಸ್ಯಾಮ್ ಕರಣ್ ಅವರ ವಿಕೆಟ್ ತಗೊಳ್ಳೋ ಚಾನ್ಸಸ್ ಬಹಳ ಅದಾವ ಪಿ ಸಾಲ್ಟ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ದೇವದತ್ ಪಡಿಕಲ್ ವರ್ಸಸ್ ಖಲೀಲ್ ಅಹ್ಮದ್ ಬಿದ್ದಾಗ ದೇವದತ್ ಪಡಿಕಲ್ 0 runs ಹೊಡೆದ 4 ಬಾಲ್ ಫೇಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಖಲೀಲ್ ಅಹ್ಮದ್ ಎಷ್ಟು ಡಾಮಿನೇಟ್ ಮಾಡ್ತಾರೆ ದೇವದತ್ ಪಡಿಕಲ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ಪಟಿದಾರ್ ವರ್ಸಸ್ ಆರ್ ಅಶ್ವಿನ್ ಬಿದ್ದಾಗ
ಅಶ್ವಿನ್ ಬಂದ್ಬಿಟ್ಟು ರಜತ್ ಪಟಿದಾರ್ ಬಂದ್ಬಿಟ್ಟು 24 ರನ್ ಹೊಡೆದು 25 ಬಾಲ್ ಯೂಸ್ ಮಾಡಿ 2 ಸಲ ವಿಕೆಟ್ ಹೋಗ್ಯಾರ. ನಮ್ಮ ರಜತ್ ಪಟಿದಾರ್ನ ಸ್ಪಿನ್ನರ್ಸ್ ಡಿಸ್ಟ್ರಾಯರ್ನು ಅಂತಾರ, ಆದ್ರೆ ನೋಡಿರ್ಬೋದು ಇಲ್ಲೂ ಸ್ವಲ್ಪ ಟಕ ಡಿಲ ಆಗೈತೆ ಅದು ಅಶ್ವಿನ್ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿವಿಂಗ್ ಸ್ಟೋನ್ ವರ್ಸಸ್ ಖಲೀಲ್ ಅಹ್ಮದ್ ಬಿದ್ದಾಗ 20 ರನ್ ಹೊಡೆದ 17 ಬಾಲ್ ಯೂಸ್ ಮಾಡಿ 3 ಸಲ ವಿಕೆಟ್ ಹೋಗ್ಯಾರ ಗೈಸ್ ಲಿವಿಂಗ್ ಸ್ಟೋನ್ ಖಲೀಲ್ ಅಹ್ಮದ್ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿವಿಂಗ್ ಸ್ಟೋನ್ ವರ್ಸಸ್ ಜಡೇಜಾ ಬಿದ್ದಾಗ ಲಿವಿಂಗ್ ಸ್ಟೋನ್ 22 ರನ್ ಇವರು ಹೊಡೆದ 26 ಬಾಲ್ ಯೂಸ್ ಮಾಡಿ 1 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ಬೋದು ಇದು ಓಕೆ ತಂಗೇನಿಲ್ಲ, ಬಹಳಷ್ಟೇನಿಲ್ಲ. ಸೊ ಟಿಮ್ ಡೇವಿಡ್ ವರ್ಸಸ್ ನೂರ್ ಅಹಮದ್ ಬಿದ್ದಾಗ ರನ್ಸ್ 8 ಹೊಡೆದಾರ, 6 ಬಾಲ್ ಯೂಸ್ ಮಾಡ್ಯಾರ, 2 ಸಲ ವಿಕೆಟ್ ಹೋಗ್ಯಾರ ಗೈಸ್. ನೋಡ್ತಿರ್ಬೋದು ನೂರ್ ಅಹಮದ್ ಎಷ್ಟು ವಿಕೆಟ್ ತೆಗಿತಾರಂತ, ಹೆಂಗ್ ವಿಕೆಟ್ ತೆಗಿತಾರಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೋಡೋಣ ನಮ್ಮ ಫ್ಯಾಂಟಸಿ ಟಿಪ್ಸ್ ಗೈಸ್. ಫ್ಯಾಂಟಸಿ ಟಿಪ್ಸ್ ಇನ್ ಕ್ರಿಕೆಟ್, ಫ್ಯಾಂಟಸಿ ಟಿಪ್ಸ್ ಇನ್ ವಿಕೆಟ್ ಕೀಪಿಂಗ್ ಸೆಕ್ಷನ್ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಪಿ ಸಾಲ್ಟ್ ಇಸ್ ದ ಸೇಫೆಸ್ಟ್ ಪಿಕ್ ಆಸ್ ವೆಲ್ ಆಸ್ ಈ ವಿಲ್ ಓಪನ್ ಅಂಡ್ ಯುಟಿಲೈಸ್ ದ ಪವರ್ ಪ್ಲೇ. ಓಪನಿಂಗ್ ಮಾಡಿದ್ರೆ ಗೈಸ್ ವಿಕೆಟ್ ಕೀಪರ್ ಅದಾರ ಅವ್ರು, ಮತ್ತು ಪವರ್ ಪ್ಲೇನಾಗೂ ಒಳ್ಳೆ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಐತಿ, ಒಳ್ಳೆ ಇದು ಕೊಡೋದು ಚಾನ್ಸಸ್ ಅದಾವ ಗೈಸ್, ಏನಂತಂದ್ರೆ ಪಾಯಿಂಟ್ಸ್ ಕೊಡೋ ಚಾನ್ಸಸ್ ಅದಾರ. ಸೊ ಅವ್ರನ್ನ ಟ್ರೈ ಮಾಡ್ಬೋದು ನೀವು. ಜೆ ಶರ್ಮಾ ಕ್ಯಾನ್ ಪ್ಲೇ ಕ್ಯಾಮಿಯೋ ಇನ್ ಫಸ್ಟ್ ಇನ್ನಿಂಗ್ಸ್ ಅಂಡ್ ಬಿ ಟ್ರೈಡ್ ವೈಲ್ ಬ್ಯಾಟಿಂಗ್ ಫಸ್ಟ್. ಜೆ ಶರ್ಮಾನ ಟ್ರೈ ಮಾಡ್ಬೋದು ಫಸ್ಟ್ ಇನ್ನಿಂಗ್ಸ್ನಾಗ ಬ್ಯಾಟಿಂಗ್ ಮಾಡಿರೋದಂದ್ರೆ ಅವ್ರನ್ನ ಟ್ರೈ ಮಾಡ್ಬೋದು ಗೈಸ್ ನೀವು. ಸೊ ನೆಕ್ಸ್ಟ್ ಬಂದ್ಬಿಟ್ಟು MSD ವಿಲ್ ಬ್ಯಾಟ್ ಇನ್ ಲೋ ಆರ್ಡರ್. ಅವ್ರನ್ನ ತಗೊಳ್ಳೋ ರಿಸ್ಕ್ ತಗೋಬೇಡ್ರಿ ಗೈಸ್, ಯಾಕಂದ್ರೆ ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡ್ತಾರೆ. ಸ್ಮಾಲ್ ಲೀಗ್ನಾಗ ಅಂತೂ ತಗೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಲೋ ಆರ್ಡರ್ನಾಗ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಬ್ಯಾಟಿಂಗ್ ಬರೋ ಚಾನ್ಸಸ್ ಕಮ್ಮಿ ಇರ್ತಾವ. ಸೊ ಅವ್ರನ್ನ ಸ್ಮಾಲ್ ಲೀಗ್ನಾಗ ತಗೋಬೇಡ್ರಿ, ಯಾಕಂದ್ರೆ ಗುರ್ತಲ್ಲ ನಿಮಗೆ, ನಾನು ಹೇಳಿದ್ ನಿಮಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟರ್ ಸೆಕ್ಷನ್ಯಾಗ ರಚಿನ್ ರವೀಂದ್ರ ಈಸ್ ಅ ಟೆಕ್ನಿಕಲ್ ಬ್ಯಾಟರ್. ಅವ್ರನ್ನ ನೀವು ಸ್ಮಾಲ್ ಲೀಗ್ನಾಗ ಅಂತೂ ಡ್ರಾಪ್ ಮಾಡ್ಕೊಳ್ಳೋ ಚಾನ್ಸಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ಕನ್ಸಿಸ್ಟೆಂಟ್ ಪ್ಲೇಯರ್ ಅದಾರ. RCB ಆಪೋಸಿಟ್ ಸ್ಟಾಟ್ಸ್ ಚೆನ್ನಾಗದಾವ, ವೆಲಿನೋಗು ಸ್ಟಾಟ್ಸ್ ಚೆನ್ನಾಗದಾವ ಗೈಸ್. ಅವ್ರನ್ನ ಮತ್ತೆ ಬೌಲಿಂಗ್ ಮಾಡೋ ಚಾನ್ಸಸ್ ಅದಾವ 1-2 ಓವರ್. ಸೊ 2 ಪಾಯಿಂಟ್ಸ್ ಕೊಡ್ತಾರೆ ಅವ್ರು, 2 ಕಡೆ ಪಾಯಿಂಟ್ಸ್ ಕೊಡ್ತಾರೆ, ಅವ್ರನ್ನ ಡ್ರಾಪ್ ಮಾಡ್ಕೊಳ್ಳೋ ರಿಸ್ಕ್ ತಗೊಳ್ಬೇಡ್ರಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಣ್ಣ ವಿರಾಟ್ ಕೊಹ್ಲಿ ಅಂಡ್ ಆರ್ ಗೈಕ್ವಾಡ್ ಆರ್ ಕನ್ಸಿಸ್ಟೆಂಟ್ ಬ್ಯಾಟರ್ಸ್. ಅವ್ರಿಬ್ರು ಸ್ಮಾಲ್ ಲೀಗ್ನಾಗ ಭಾಳ ಇಂಪಾರ್ಟೆಂಟ್ ಗೈಸ್, ಋತುರಾಜ್ ಗಾಯಕ್ವಾಡ ಮತ್ತು ವಿರಾಟ್ ಕೊಹ್ಲಿ ಅಣ್ಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರಜತ್ ಪಟಿದಾರ್ ಅಂಡ್ ಶುಭಮ್ ದುಬೆ ಆರ್ ಸ್ಪಿನ್ ಬ್ಯಾಶರ್ಸ್. ಹೇಳಿದ ಗೈಸ್ ಸ್ಪಿನ್ ಡಿಸ್ಟ್ರಾಯರ್ಸ್ ಅವ್ರು ಆಕ್ಚುಲಿ ನಮ್ಮ ರಜತ್ ಪಟಿದಾರ್ ಮತ್ತು ಎಸ್ ದುಬೆ. ಮೇನ್ಲಿ ರಜತ್ ಪಟಿದಾರ್ ಮಸ್ಟ್ ಪಿಕ್ ವೈಲ್ ಬ್ಯಾಟಿಂಗ್ ಫಸ್ಟ್ ಬಟ್ ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ಅವ್ರನ್ನ 2 ಇನ್ನಿಂಗ್ಸ್ ಟ್ರೈ ಮಾಡ್ಬೋದು ಗೈಸ್, ಯಾಕಂದ್ರೆ ಸ್ಪಿನ್ನರ್ಸ್ 2 ಇನ್ನಿಂಗ್ಸ್ನಾಗ ಪ್ರೆಷರ್ ಮೂಮೆಂಟ್ನಾಗ ಸ್ಪಿನ್ನರ್ಸ್ ಕೊಟ್ಟಿರ್ತಾರೆ. ಸೊ ಅವಾಗ ನಮ್ಮ ಇವರು ಇಂಪಾರ್ಟೆಂಟ್ ಆಗ್ತಾರೆ, ಶುಭಮ್ ದುಬೆ ಮತ್ತು ರಜತ್ ಪಟಿದಾರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಬ್ಯಾಟರ್ ಸೆಕ್ಷನ್ ನೋಡೋಣ. ಆರ್ ತ್ರಿಪಾಠಿ ಇಸ್ ಅಷ್ಟು ಕನ್ಸಿಸ್ಟೆಂಟ್ ಇಲ್ಲ ಗೈಸ್, ಸ್ಮಾಲ್ ಲೀಗ್ನಾಗ ಇಟ್ಕೊಳಕ್ ಹೋಗ್ಬಿಡ್ರಿ ಅವ್ರನ್ನ. ಮತ್ತೆ ಕೆಳಗೆ ಆರ್ಡರ್ನಾಗೂ ಬ್ಯಾಟಿಂಗ್ ಬರ್ತಾರೆ, ಅವ್ರನ್ನ ಸ್ಮಾಲ್ ಲೀಗ್ನಾಗ ತೊಗೊಳ್ಕೊಬಿಡ್ರಿ. ಬೇಕಾದ್ರೆ ಗ್ರ್ಯಾಂಡ್ ಲೀಗ್ನಾಗ ಟ್ರೈ ಮಾಡ್ಕೊಂಡು ನೀವು ಟೀಮ್ನ ಮಾಡ್ಬೋದು, ಕಾಂಬಿನೇಷನ್ಸ್ ಮಾಡ್ಬೋದು. ಡಿ ವುಡಾ ಮತ್ತೆ ಟಿ ಡೇವಿಡ್ ವಿಲ್ ಬ್ಯಾಟ್ ಲೋ. ಅವ್ರನ್ನು ಕಮ್ಮಿ ಸ್ಮಾಲ್ ಲೀಗ್ನಾಗ ತಗೋಬೇಡ್ರಿ ಗೈಸ್, ಕಮ್ಮಿ ಕೆಳಗೆ ಆರ್ಡರ್ನಾಗಿನ ಬ್ಯಾಟಿಂಗ್ ಮಾಡ್ತಾರೆ, ಸ್ಮಾಲ್ ಲೀಗ್ನಾಗ ತಗೊಂಡು ಉಪಯೋಗಿಲ್ಲ ಅವ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ಯಾಗ ಅಗೇನ್ ಸಮ್ ಲೆಫ್ಟೀಸ್ CSK ಬಟ್ ಕೆ ಪಾಂಡ್ಯ ವಿಲ್ ಬಾಲ್ 4 overs. ಡಿಸೆಂಟ್ ಆಪ್ಷನ್ ಬಟ್ ಮಸ್ಟ್ ಪಿಕ್ ಆಸ್ ಈ ಬ್ಯಾಟ್ ಲೋಸ್ ಗೈಸ್. ನೋಡ್ಬೋದು ಸ್ಮಾಲ್ ಲೀಗ್ನಾಗ ತಗೊಳಕ್ ಹೋಗ್ಬೇಡ್ರಿ ಕುರ್ನಾಲ್ ಪಾಂಡ್ಯನ, ಯಾಕಂದ್ರೆ ಕೆಳಗೆ ಆರ್ಡರ್ನ ಬ್ಯಾಟಿಂಗ್ ಮಾಡ್ತಾರೆ, ವಿಕೆಟ್ ತಗೋಬಹುದು, ಟ್ರೈ ಮಾಡ್ಕೋರಿ ಗೈಸ್. ಆದ್ರೆ ಗ್ರ್ಯಾಂಡ್ ಲೀಗ್ನಾಗ ಭಾಳ ಟ್ರೈ ಮಾಡ್ರಿ, ಕುರ್ನಾಲ್ ಪಾಂಡ್ಯನ ಇಟ್ಕೊಂಡು ಕಾಂಬಿನೇಷನ್ ಮಾಡ್ರಿ, ಚಲೋ ಪರ್ಫಾರ್ಮ್ ಮಾಡ್ತಾರೆ. ಗ್ರ್ಯಾಂಡ್ ಲೀಗ್ನಾಗ ರಿಸ್ಕ್ ತಗೋಬೇಡ್ರಿ ಸ್ಮಾಲ್ ಲೀಗ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ ರವೀಂದ್ರ ವಿಲ್ ಬಿ ಮಸ್ಟ್ ಇನ್ ದಿಸ್ ಮ್ಯಾಚ್ RCB has all right hand bowlers except ಪಡಿಕಲ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇದ್ರನಾಗ. ಸೊ ನಂಗೆ ಅನ್ಸಬಿಟ್ಟು ಈಗ ರಚಿನ್ ರವೀಂದ್ರ ತಗೊಂಡ್ರೆ ನೀವು ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾನೆ ಗೈಸ್ ಈ ಮ್ಯಾಚ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಿವಿಂಗ್ ಸ್ಟೋನ್ ಈಸ್ ಅ ಡಿಸೆಂಟ್ ಆಪ್ಷನ್ ಆಸ್ ಈ ಬಾಲ್ಸ್ 2 overs ಅಂಡ್ ಕ್ಯಾನ್ ಸ್ಕೋರ್ ಸಮ್ ರನ್ಸ್ ಗೈಸ್. ಲಿವಿಂಗ್ ಸ್ಟೋನು ಸ್ಮಾಲ್ ನಾಗ ತಗೋಬೇಡ್ರಿ ಗೈಸ್, ಸ್ಮಾಲ್ ಲೀಗ್ನಾಗ ಗ್ರ್ಯಾಂಡ್ ಲೀಗ್ನಾಗ ತಗೊಂಡ್ರೆ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಲ್ರೌಂಡರ್ ಸೆಕ್ಷನ್ನಾಗ ಸ್ಯಾಮ್ ಕರನ್ ಬೋಲ್ಡ್ ಓನ್ಲಿ 1 over ಅಂಡ್ ಆರ್ ಅಶ್ವಿನ್ ಈಸ್ ಸ್ಲೈಟ್ಲಿ ರಿಸ್ಕಿ ಆಸ್ ಆಲ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅವಾಯ್ಡ್ ಬೋತ್ ಇನ್ ಸ್ಮಾಲ್ ಲೀಗ್. ರೈಟ್ ಹ್ಯಾಂಡ್ ಎಲ್ಲರೂ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅದಾರ ಗೈಸ್. ಸೊ ಅದಕ್ಕೆ ಸ್ಯಾಮ್ ಕರನ್ ಮತ್ತು ಆರ್ ಅಶ್ವಿನ್ ಸ್ಲೈಟ್ಲಿ ರಿಸ್ಕಿ ಅದಾರ, ಅವ್ರನ್ನ ಗ್ರ್ಯಾಂಡ್ ಲೀಗ್ನಾಗ ತಗೋದು, ಸ್ಮಾಲ್ ಲೀಗ್ನಾಗಂತೂ ತಗೊಳಕ್ ಹೋಗ್ರಿ ಗೈಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಫ್ಯಾಂಟಸಿ ಟಿಪ್ಸ್ ಬೌಲರ್ ಸೆಕ್ಷನ್ನಾಗ ನೂರ್ ಅಹಮದ್ ಈಸ್ ಅ ವಿಕೆಟ್ ಟೇಕರ್ ಗೈಸ್, ಕ್ಯಾನ್ ಬಿ ಟ್ರೈಡ್ ಇನ್ ಬೋತ್ ಇನ್ನಿಂಗ್ಸ್. ಫಸ್ಟ್ ಬಾಲಿಂಗ್ ಮಾಡಿದ್ರು ವಿಕೆಟ್ ತಗೊಂತಾರ, ಸೆಕೆಂಡ್ ಬಾಲಿಂಗ್ ಮಾಡಿದ್ರು ವಿಕೆಟ್ ತಗೊಂತಾರ ನೂರ್ ಅಹಮದ್. ಸೊ ಅವ್ರನ್ನ ಬೌಲರ್ ಸೆಕ್ಷನ್ನಾಗ ನಮ್ಮ ಬಿಟ್ಕೊಳಕ್ ಹೋಗ್ಬಿಡ್ರಿ ಸ್ಮಾಲ್ ಲೀಗ್ನಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏಜಲ್ವುಡ್ ಅಂಡ್ ಖಲೀಲ್ ಅಹಮದ್ ಅಂಡ್ ಎಲಿಸ್ ಆರ್ ಇಂಪಾರ್ಟೆಂಟ್ ವೈಲ್ ಬೌಲಿಂಗ್ ಫಸ್ಟ್. ಇವ್ರು 3 ಜನ ಗೈಸ್ ಬೌಲಿಂಗ್ ಫಸ್ಟ್ ಮಾಡ್ಬೇಕಾರೆ ಭಾಳ ವಿಕೆಟ್ಸ್ ತಗೊಳ್ಳೋ ರೆಕಾರ್ಡ್ ಅದ ಇವ್ರದ್ದು. ಸೊ ಇವ್ರು 3 ಮಂದಿನ ಬಿಟ್ಕೊಳಕ್ ಹೋಗ್ಬೇಡ್ರಿ ಫಸ್ಟ್ ಬಾಲಿಂಗ್ ಮಾಡ್ಬೇಕಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎನಿವನ್ ಆಫ್ ರಸಿಕ್ ಸಲಾಮ್ದಾರ್ ಆರ್ ಯಶ್ ದಯಾಲ್ ಕ್ಯಾನ್ ಬಿ ಟ್ರಂಪ್ ವೈಲ್ ಬಾಲಿಂಗ್ ಫಸ್ಟ್. ಟ್ರಂಪ್ ಪ್ಲೇಯರ್ ಮಾಡ್ಕೋಬಹುದು ಗೈಸ್ ಇವ್ರನ್ನ ನೀವು. ರಶೀದ್ ಸಲಾಮ್ದಾರದ ಮತ್ತೆ ಯಶ್ ದಯಾಲ್ನ ಬಾಲಿಂಗ್ ಫಸ್ಟ್ ಮಾಡ್ಕೋಬೇಕಾರೆ ಅವರು ಒಳ್ಳೆ ರೆಕಾರ್ಡ್ಸ್ ಅದಾವ. ಫಸ್ಟ್ ಬಾಲಿಂಗ್ ಮಾಡ್ಬೇಕಾರೆ, ಸೆಕೆಂಡ್ ಬಾಲಿಂಗ್ ಮಾಡ್ಬೇಕಾರೆ ಅಷ್ಟು ಒಳ್ಳೆ ರೆಕಾರ್ಡ್ಸ್ ಇಲ್ಲ ಗೈಸ್, ಭಾಳ ಹೊಡ್ಸ್ಕೊಂತಾರ ಅವ್ರು ನೋಡ್ಕೊಂಡ.
ಮತ್ತ ಅಣ್ಣ ಹೊಡ್ಸ್ಕೊಂಡ್ರೆ ನೀವು ಹೇಳಿದ ಪ್ಲೇಯರ್ ಅಂತ ಅನ್ನಕ್ ಹೋಗ್ರಿ, ನಾ ಹೇಳೋದು ಗಮನ ಕೊಟ್ಟು ಕೇಳ್ರಿ. ಫಸ್ಟ್ ಬೌಲಿಂಗ್ ಮಾಡ್ಬೇಕಾರೆ ಅಂತಂದಿನಿ, ಆಮೇಲೆ ಏನೋ ಪ್ರೆಡಿಕ್ಷನ್ ತಪ್ಪು ಕೊಟ್ಬಿಟ್ಟಿನಿ ಹಿಂಗ ಅನ್ನಕ್ ಹೋಗ್ರಿ ಗೈಸ್. ನೋಡ್ಕೊಂಡ ನಾ ಹೇಳಿದ ಪ್ರೆಡಿಕ್ಷನ್ಸ್ ಕರೆಕ್ಟ್ ಇರ್ತಾವ, ಸ್ಲೈಟ್ಲಿ ಅವಾಗ ಇವಾಗ ಹಿಂಗ ಅಪ್ಪಿ ಆಗಿರ್ತಾವ, ಇಲ್ಲ ಮೋಸ್ಟ್ ಪ್ರಾಬಲಿ 99% ಅಕ್ಯುರೇಟ್ ಪ್ರೆಡಿಕ್ಷನ್ಸ್ ಕೊಡ್ತೀನಿ ಗೈಸ್ ನಾನು. ಸೊ ನೆಕ್ಸ್ಟ್ ಬಂದ್ಬಿಟ್ರೆ ನನ್ನ ಏನಪ್ಪಾ ಅಂತಂದ್ರೆ, ನನ್ನ ಗೈಸ್ ನೀವು ಭಾಳ ಬೇಜಾರು ಮಾಡತ್ತೀರಿ ನನಗೆ. ಏನಂತಂದ್ರಪ್ಪ, ಯೂಟ್ಯೂಬ್ನಾಗ ಬಂದು ವಿಡಿಯೋಸ್ ನೋಡತ್ತೀರಿ, ನಂದು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳಂತಿಲ್ಲ, ನೋಡಂತೀನಿ ಗೈಸ್. ಹಂಗೆ ಮಾಡಕ್ ಹೋಗ್ಬೇಡ್ರಿ, ಭಾಳ ಸಲ ಹೇಳತ್ತೀನಿ ನಿಮ್ಗೆ. ಮತ್ತು ನಾನು 100 ಲೈಕ್ಸ್ ಏಮ್ ಇಟ್ಟಿದೆ, 50 ಲೈಕ್ಸ್ ಮಾಡಿರಿ ಗೈಸ್. ಈ ವಿಡಿಯೋದಾಗ ಹಂಗೆ ಮಾಡಕ್ ಹೋಗ್ಬೇಡ್ರಿ. RCB ಸಪೋರ್ಟರ್ ಆಗಲಿ, CSK ಸಪೋರ್ಟರ್ಸ್ ಆಗಲಿ ಗೈಸ್, ಲೈಕ್ ಬಟನ್ ಮುರಿದ್ ಬಿಡ್ಬೇಕ. ಭಾಳ ಏನೆಲ್ಲ 100 ಲೈಕ್ಸ್ ನೇಮ್ ಇಟ್ಟಿನಿ ಗೈಸ್. 100 ಲೈಕ್ಸ್ ಮಾಡ್ರಿ, ಭಾಳ ಖುಷಿ ಆಕೈತಿ, ಭಾಳ ಮೋಟಿವೇಶನ್ ಬರುತ್ತೆ ನನಗೆ. ಮತ್ತೆ ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗ್ರಿ ಗೈಸ್, ಟೆಲಿಗ್ರಾಮ್ ಜಾಯ್ನ್ ಆಗಿರಿ ಪಟ್ ಅಂತ. ಇನ್ಸ್ಟಾಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಪಟ್ ಅಂತ ಇನ್ಸ್ಟಾಗ್ರಾಮ್ ನನಗೆ ಫಾಲೋ ಮಾಡ್ರಿ ಗೈಸ್. ಗಿರೀಶ್ ಟಾರ್ಗೋ ಅಂತ ಐತಿ ನಮ್ಮ ಟೆಲಿಗ್ರಾಮ್ ಬಂದ್ಬಿಟ್ಟು, ಗಿರೀಶ್ ಉಮಾಪತಿ ಅಂತ ಐತಿ ಗೈಸ್, ಹೋಗ್ರಿ ಪಟ್ ಅಂತ ಜಾಯ್ನ್ ಆಗ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಫೈನಲ್ ಪ್ರೆಡಿಕ್ಷನ್ಸ್ ಕೊಡ್ತೀನಿ ಇವಾಗ, ಮ್ಯಾಚ್ ಪ್ರೆಡಿಕ್ಷನ್ಸ್. ಫಸ್ಟ್ ಬಂದ್ಬಿಟ್ಟು ನನ್ನ ಪ್ರೆಡಿಕ್ಷನ್ ಏನಪ್ಪಾ ಅಂತಂದ್ರೆ, ಋತುರಾಜ್ ಗಾಯಕ್ವಾಡ್ ಅಂಡ್ R ರವೀಂದ್ರನ್ ಟು ಸ್ಕೋರ್ ರನ್ಸ್ ಫಾರ್ CSK. ನನಗೆ ಅನ್ಸೋ ಮಟ್ಟಿಗೆ ರಚಿನ್ ರವೀಂದ್ರನ್ ಮತ್ತು ಋತುರಾಜ್ ಗಾಯಕ್ವಾಡ್ ಪಕ್ಕಾ ಸ್ಕೋರ್ ಮಾಡ್ತಾರೆ ಗೈಸ್ ಇವತ್ತ. ಸೊ ಅವ್ರ ಜೊತೆಗೆ ಅವ್ರ ಸಪೋರ್ಟರ್ಗೆ ಶುಭಮ್ ದುಬೆ ಅವರಿಗೆ ಸಪೋರ್ಟ್ ಮಾಡ್ತಾನೆ ಗೈಸ್ ವೈಲ್ ಬ್ಯಾಟಿಂಗ್ ಫಸ್ಟ್. ನನಗೆ ಅನ್ಸೋ ಮಟ್ಟಿಗೆ ಶುಭಮ್ ದುಬೆ ಅವರಿಗೆ ಸಪೋರ್ಟ್ ಮಾಡ್ತಾನೆ ವೈಲ್ ಬ್ಯಾಟಿಂಗ್ ಫಸ್ಟ್. ನೋಡ್ಕೊಂಡ್ರೆ ಇದು ನನ್ನ ಫಸ್ಟ್ ಪ್ರಿಡಿಕ್ಷನ್. ಸೊ ಸೆಕೆಂಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಪಿ ಸಾಲ್ಟ್ ಫ್ಲಾಪ್ ಆಗ್ಬೋದು ಗೈಸ್ ಇವತ್ತು ನನಗೆ ಅನ್ಸೋ ಮಟ್ಟಿಗೆ. ವಿರಾಟ್ ಕೊಹ್ಲಿ ಸ್ಕೋರ್ ಮಾಡ್ತಾರೆ, ಅವ್ರ ಸಪೋರ್ಟಿಗೆ ಜೆ ಶರ್ಮಾ ಅಂಡ್ ರಜತ್ ಪಟಿದಾರ್ ಮಾಡ್ತಾರೆ ಗೈಸ್, ನೋಡ್ಕೊಂತಿರ್ಬೋದು. ಇದು ನನ್ನ ಸೆಕೆಂಡ್ ಪ್ರಿಡಿಕ್ಷನ್. ನನ್ನ ಥರ್ಡ್ ಪ್ರಿಡಿಕ್ಷನ್ ಬಂದ್ಬಿಟ್ಟು R ಜಡೇಜಾ ಅಂಡ್ ಖಲೀಲ್ ಅಹ್ಮದ್ ಟು ಟೇಕ್ ವಿಕೆಟ್ಸ್ ಫಾರ್ CSK. 2 ಇನ್ನಿಂಗ್ಸ್ನಾಗ ಇವ್ರು ಪಕ್ಕಾ ವಿಕೆಟ್ ತಗೊಂತಾರೆ ಗೈಸ್. ನಮ್ಮ R ಜಡೇಜಾ ಮತ್ತೆ ಖಲೀಲ್ ಅಹ್ಮದ್ ಪಕ್ಕಾ ಫಸ್ಟ್ ಬೌಲಿಂಗರ್ ಮಾಡಲಿ ಸೆಕೆಂಡ್ ಬೌಲಿಂಗರ್ ಮಾಡಲಿ ವಿಕೆಟ್ಸ್ ತಗೊಂತಾರೆ ಗೈಸ್. ಅಂಡ್ ಇಲಿ ಸ್ಪೆಷಲಿ ವೈಲ್ ಬಾಲಿಂಗ್ ಫಸ್ಟ್. ನನ್ಗೆ ಅನ್ಸೋ ಮಟ್ಟಿಗೆ ಇಲೀಸ್ ಬಾಲಿಂಗ್ ಫಸ್ಟ್ ಮಾಡ್ಬೇಕಾದ್ರೆ ವಿಕೆಟ್ಸ್ ತಗೊಳ್ಳೋದಂತೂ ಪಕ್ಕ ಗೈಸ್. ಇದು ಬಂದ್ಬಿಟ್ಟು ನನ್ನ ಥರ್ಡ್ ಪ್ರಿಡಿಕ್ಷನ್. ನನ್ನ ಫೋರ್ತ್ ಪ್ರಿಡಿಕ್ಷನ್ ಬಂದ್ಬಿಟ್ಟು ಹೇಜಲ್ವುಡ್ ಅಂಡ್ ಯಶ್ ಶರ್ಮಾ ಟು ಟೇಕ್ ವಿಕೆಟ್ಸ್ ಫಾರ್ RCB. ವೈಲ್ ಯಾರು ಫಸ್ಟ್ ಬೌಲಿಂಗರ್ ಮಾಡಲಿ ಸೆಕೆಂಡ್ ಬೌಲಿಂಗ್ ಸರ ಮಾಡಲಿ, ನನ್ಗೆ ಅನ್ಸೋ ಮಟ್ಟಿಗೆ ಹೇಜಲ್ವುಡ್ ಮತ್ತೆ ಯಶ್ ಶರ್ಮಾ ವಿಕೆಟ್ ತಗೊಂತಾರೆ ಗೈಸ್. ಅಂಡ್ ಸಲಾಮ್ದಾರ್ ವೈಲ್ ಬಾಲಿಂಗ್ ಫಸ್ಟ್. ರಸಿಕ್ ಸಲಾಮ್ದಾರ್ ಫಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ವಿಕೆಟ್ ತಗೊಳ್ಳೋ ಚಾನ್ಸಸ್ ಬಹಳ ಗೈಸ್, ತಗೊಂತಾರ ಅವ್ರು. ಸೊ ಗೈಸ್ ನಂದು ಲಾಸ್ಟ್ ಅಂಡ್ ಫೈನಲ್ ಪ್ರೆಡಿಕ್ಷನ್ಸ್, ಮ್ಯಾಚ್ ಯಾರು ಗೆಲ್ತಾರಪ್ಪ, CSK ವರ್ಸಸ್ RCB. ಈ ಮ್ಯಾಚ್ ಗೆಲ್ಲೋದ CSK ಗೈಸ್. ನಮ್ಗೆ ಅನ್ಸೋ ಮಟ್ಟಿಗೆ CSK ನ ಗೆಲ್ತೈತಿ, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅವ್ರು ಗೆದ್ದಾರ. ಲಾಸ್ಟ್ ಮ್ಯಾಚ್ ಅವರು RCB ದವ್ರು ಲಾಸ್ಟ್ ಇದ್ರನಾಗ ಎಲಿಮಿನೇಟ್ ಮಾಡಿ ಅವ್ರನ್ನ ಹೊರಗೆ ಹಾಕ್ಬಿಟ್ಟಿದ್ರು. ಸೊ ಅದನ್ನ ರಿವೆನ್ಸ್ ತಗೊಳಕ್ ಈ ಸಲ CSK ದವ್ರು ಮ್ಯಾಚ್ ಗೆಲ್ತಾರೆ. 100% CSK ನ ಗೆಲ್ಲೋದು ಗೈಸ್. ಸೊ ಇಲ್ಲಿಗೆ ಬಂದ್ಬಿಟ್ಟೆ ಗೈಸ್, ನನಗೆ ನೀವು ಹೇಳಕತ್ತೀನಿ ನಿಮ್ಗೆ, ನಾನು 100 ಲೈಕ್ಸ್ ಅನ್ನು ಬರೀ ಟಾರ್ಗೆಟ್ ಇಟ್ಟಿನಿ. 100 ಲೈಕ್ಸ್ ಮಾಡಕತ್ತಿಲ್ಲ ನೀವು ಗೈಸ್. ಈ ವಿಡಿಯೋದಾಗ 100 ಲೈಕ್ಸ್ ಆಗಿರ್ಬೇಕು, ನನ್ ಗುರ್ತೈತಿ ಪಕ್ಕ ಮಾಡ್ತೀರ ಅಂತಂದ್ರೆ ಈ ಸಲ. ನಾನು ಇಲ್ಲಿ ಟೆಲಿಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಹೋಗ್ರಿ ಗೈಸ್, ಪಟ್ ಟೆಲಿಗ್ರಾಮ್ನಾಗ ಜಾಯ್ನ್ ಮಾಡಿ. ನನ್ನ ಲಾಸ್ಟ್ ಮೂಮೆಂಟ್ನಾಗ ಟೀಮ್ ನನ್ನ ಪ್ರಿಡಿಕ್ಷನ್ಸ್ ಏನೇನು ಅದಾವ ಏನೇನಿಲ್ಲ ಎಲ್ಲ ಅಲ್ಲೇ ಹೇಳ್ತೀನಿ ಗೈಸ್. ಆಮೇಲೆ ನನ್ನ ಇದು ಬಂದ್ಬಿಟ್ಟು ಏನಂತಂದ್ರೆ, ಇನ್ಸ್ಟಾಗ್ರಾಮ್ನಾಗ ಯಾರು ಜಾಯ್ನ್ ಆಗಿಲ್ಲ ಪಟ್ ಅಂತ ಹೋಗ್ರಿ, ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡ್ರಿ. ಆಮೇಲೆ ಗೈಸ್ ನೋಡ್ರಿ, ಗಿವ್ ಅವೇ ಮಾಡ್ಬೇಕಂದಿನಿ. ಏನೈತಿ ಸ್ವಲ್ಪ ಅದ್ರದ್ದು ಏನೈತಿ ನಿಮಗೆ ಮಾಡ್ಬೇಕಂತಂದ್ರೆ, ಅಣ್ಣ ಗಿವ್ ಅವೇ ಮಾಡಂತ ಇನ್ಸ್ಟಾಗ್ರಾಮ್ನಾಗ ನಂಗೆ ಮೆಸೇಜ್ ಮಾಡ್ರಿ, ನಾನು ನೋಡಿ ಇದು ಮಾಡ್ತೀನಿ. ಸೊ ಯೂಟ್ಯೂಬ್ನಾಗ ಸಬ್ಸ್ಕ್ರೈಬ್ ಆಗಿರಿ ಗೈಸ್ ಪಟ್ ಅಂತಂದ. ಸೊ ಟಾಟಾ, ಬಾಯ್ ಬಾಯ್.